ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಬ್ಬ ಬಂತು, ಹಾಗಾಗಿ ಮನೆಯಲ್ಲಿ ಗರಿ ಗರಿ ಚಕ್ಲಿ ರೆಡಿ ಆಗಬೇಕಲ್ವಾ. ಹಾಗಾಗಿ ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ತುಂಬ ಗರಿ ಗರಿಯಾಗಿ ಹೇಗೆ ನಾವು ಚಕ್ಲಿನ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು, ಮನೆಯಲ್ಲಿ ಗರಿ ಗರಿಯಾಗಿ ಚಕ್ಲಿ ರೆಡಿ ಆಗುತ್ತೆ. ಅದಕ್ಕೆ ನಾ ಗ್ಯಾರಂಟಿ. ಸಿಂಪಲ್ ಮೆಥಡಲ್ಲಿ ಮನೆಯೊಳಗೆ ಹೇಗೆ ನಾವು ಚಕ್ಲಿ ಮಾಡ್ಬೋದು ಅಂತ. ಮಕ್ಕಳಂದ್ರೆ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮಕ್ಕಳು ಸ್ಕೂಲಿಂದ ಬರೋಷ್ಟಕ್ಕೆ ನೀವು ಮಾಡಿಬಿಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ಚಕ್ಲಿ ಮಾಡೋದಕ್ಕೆ ಬೇಕಾದ ಮೇನ್ ಇಂಗ್ರೀಡಿಯೆಂಟ್ ಬಂದು ಅಕ್ಕಿ ಹಿಟ್ಟು. ಇಲ್ಲಿ ನಾನು 3 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೀವು ಯಾವುದೇ ಥರ ಒಂದು ಕಪ್ ತೊಗೊಂಡು ಅಲ್ಲಿ ನೀವು ಅಳತೆ ಮಾಡ್ಕೋಬೋದು. ಹಾಗೆ 1 ಕಪ್ಪಿನಷ್ಟು ನಾನು ಕಡಲೆ ಹಿಟ್ಟು ಬಳಸ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಕೆಂಪು ಖಾರ ನೀವು ಯಾವ್ದು ಬೇಕಾದರೂ ನೀವು ಬಳಸ್ಬೋದು. ಹಾಗೆ 1 ಟೀ ಸ್ಪೂನ್ ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ 1 ಟೀ ಸ್ಪೂನ್ದಷ್ಟು ಹಾಕ್ತಾ ಇದ್ದೀನಿ. ಇದರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾನು 2 ಟೇಬಲ್ ಸ್ಪೂನ್ದಷ್ಟು ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ನಾನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಅದಕ್ಕೆ 1 ಟೀ ಸ್ಪೂನ್ದಷ್ಟು ಅಜ್ವಾನ್ ಹಾಕ್ತಾಯಿದ್ದೀನಿ, ಅಂದರೆ ಓಂಕಾಳನ್ನು ಹಾಕ್ತಾಯಿದ್ದೀನಿ. ಇದರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ ರೆಡಿ ಆದರೆ ಸಾಕು, ತುಂಬ ಈಸಿಯಾಗಿ ಮುಂದೆ ಮಾಡ್ಬೋದು. ಒಂದು ಕಡಾಯಿ ತೊಗೊಂಡು ಸ್ಟವ್ ಆನ್ ಮಾಡಿ ಅದಕ್ಕೆ ನಾನು 2 ಕಪ್ಪಿನಷ್ಟು ನೀರು ಹಾಕ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ 3 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಬಳಸಿದರೆ 2 ಅಥವಾ 2.5 ಕಪ್ಪಿನಷ್ಟು ನೀವು ಬಳಸ್ಬೋದು. ಹಾಗೆ ಅದಕ್ಕೆ 1 ಟೀ ಸ್ಪೂನ್ದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಏನು ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಸ್ಟವನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀರು ತುಂಬ ಚೆನ್ನಾಗಿ ಕುದ್ದಿರುತ್ತೆ. ಸೊ ಹಾಗಾಗಿ ನಾವು ಸ್ಟವ್ ಆನ್ ಇಟ್ಟು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ಬೋದು, ಸ್ಲೋ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಈ ಥರ ಮಾಡೋದರಿಂದ ಹಿಟ್ಟು ಜಿಗಿ ಆಗುತ್ತೆ, ಚಕ್ಲಿ ಮುರಿಯೋದಿಲ್ಲ, ತುಂಬ ಗರಿ ಗರಿಯಾಗಿ ಬರುತ್ತೆ. ಈ ಥರ ಮಾಡಿ ಒಂದು 10 ನಿಮಿಷನೂ ಅಥವಾ ಒಂದು ಅರ್ಧ ಗಂಟೆ ಆದರೂ ಇಡ್ಬೋದು. ಇಟ್ಟು ಮೇಲೆ ಮುಚ್ಚಿ ಇಟ್ಬಿಟ್ರೆ ಸಾಕು, ನಿಮ್ಮದು ತುಂಬ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿರುತ್ತೆ. ಆಮೇಲೆ ಅದನ್ನು ನಾನು ಈ ಥರ ತೆಳ್ಳಗಿರುವಂಥ ಒಂದು ಪರಾತಿಗೆ ಹಾಕಿ ಅದ್ರ ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಿಟ್ಟು ಹೇಗೆ ನಾವು ನಾದ್ತೀವಲ್ವ ಅದೇ ಥರ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇಲ್ಲ ಆಲ್ರೆಡಿ ನಾನು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಸೊ ಏನು ಎಕ್ಸ್ಟ್ರಾ ಹಾಕುವ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಉಪ್ಪು ಅಥವಾ ಖಾರ ಕಡಿಮೆ ಅನಿಸಿದರೆ ಇಲ್ಲಿ ನೀವು ಮಿಕ್ಸ್ ಮಾಡ್ಕೋಬಹುದು. ಸ್ವಲ್ಪ ಬಿಸಿಯಾಗಿರುತ್ತೆ ಕೈ, ಸ್ವಲ್ಪ ಬಿಸಿ ಅನಿಸುತ್ತೆ ಹಿಟ್ಟು, ಆದರೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ತುಂಬ ಈಸಿ ಮೆಥಡ್ ಅಂತ ನನಗೆ ಅನ್ನಿಸುತ್ತೆ. ಜಾಸ್ತಿ ನೀರು ಹಾಕೋದು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 ಕಪ್ ನೀರು ಹಾಕಿ ನೀವು ಕುದಿಸೋಕ್ಕಿಟ್ಟು ಇಷ್ಟು ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ನೋಡ್ಬೋದು. ಇವಾಗ ಏನು ಮಾಡ್ತೀನಿ, ಜಸ್ಟ್ ನಾನು ಚಕ್ಲಿ ಮಣಿಗೆ ಹಾಕೋದಕ್ಕೆ ಎಷ್ಟು ಬೇಕು ಹಿಟ್ಟನ್ನು ತೊಗೊಂಡು ಈ ಥರ ರೋಲ್ ಮಾಡಿ ಇಡ್ತೀನಿ. ಸೊ ಚಕ್ಲಿ ಮಣಿ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಿಂತ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮೊದಲು ಅದನ್ನು ಎಣ್ಣೆ ಹಚ್ಕೋತೀನಿ ಚಕ್ಲಿ ಮಣಿಗೆ. ನಿಮ್ಮ ಮನೆಯಲ್ಲಿ ಯಾವ ಥರ ಇರ್ಬೋದು ಚಕ್ಲಿ ಮಣಿನ ಅದನ್ನು ಬಳಸ್ಬೋದು. ಹಿಟ್ಟು ನೀನು ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು, ಸಾಫ್ಟು ಮಾಡ್ಕೋಬೋದು. ಮೀಡಿಯಮ್ ಇದ್ದರೆ ತುಂಬ ಒಳ್ಳೆಯದು. ಗಟ್ಟಿ ಆದರೆ ಅದನ್ನು ಚಕ್ಲಿ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ನನ್ನ ಹಿಟ್ಟು ರೆಡಿ ಇತ್ತು. ಸೊ ಈಗ ಎಣ್ಣೆ ಸವರಿ ಅದಕ್ಕೆ ನಾನು ಏನೋ ರೋಲ್ ಮಾಡಿಟ್ಕೊಂಡಂಥ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡ್ಬೋದು, ಈ ಥರ ರೋಲ್ ಮಾಡಿ ಇಟ್ಕೊಂಡಂಥ ಹಿಟ್ಟನ್ನು ಅದರೊಳಗೆ ಹಾಕ್ತಾ ಇದ್ದೀನಿ. ಹಾಕಿ ಮೇಲೆ ಕವರ್ ಮಾಡಿ ನಾವು ಚಕ್ಲಿನ ಮಾಡ್ಕೋಬಹುದು. ಚಕ್ಲಿ ಮಾಡುವಾಗ ನೀವು ಕೆಳಗಡೆ ಬೇಕಾದ ಒಂದು ಬಟರ್ ಪೇಪರ್ನ ಹಾಕ್ಬೋದು. ಇಲ್ಲ ಅಂದರೆ ಈ ಥರ ಒಂದು ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾರೆ. ಸೊ ಅದು ಒಳ್ಳೆಯದಲ್ಲ ಅಂದರೆ ಈ ಥರ ನೀವು ಜಸ್ಟ್ ಒಂದು ಅಡಾಳಿರುವಂಥ ಒಂದು ತಾಟನ್ನು ತೊಗೊಂಡು ಅದ್ರ ಮೇಲೆ ನೀವು ಈ ಥರ ಹಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಹಿಟ್ಟಿರುವುದರಿಂದ ತುಂಬ ಬೇಗನೆ ಆಗುತ್ತೆ. ಜಾಸ್ತಿ ಒತ್ತಬೇಕಂತ ಅವಶ್ಯಕತೆ ಇಲ್ಲ. ನೋಡ್ಬೋದು, ರೆಡಿ ಆಯಿತು. ಈಗ ಬನ್ನಿ ಎಣ್ಣೆ ಕಾಯೋದಕ್ಕೆ ಇಡೋಣ. ಸೊ ಎಣ್ಣೆ ನಮ್ಮದು ಲೋ ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇರಬೇಕಾಗುತ್ತೆ. ಜಾಸ್ತಿ ಬಿಸಿ ಮಾಡಿದರೆ ಚಕ್ಲಿ ಬೇಗನೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಆಲ್ವೇಸ್ ನಾವೇನು ಲೋ ಟು ಮೀಡಿಯಮ್ ಫ್ಲೇಮ್ದಲ್ಲೇ ಇಟ್ಟು ಸ್ವಲ್ಪ ಚೆನ್ನಾಗಿ ನಾವು ಗರಿ ಗರಿಯಾಗಿ ಚಕ್ಲಿನ ಫ್ರೈ ಮಾಡಬೇಕಾಗುತ್ತೆ. ಸೊ ಈ ಕಡಾಯಿಯೊಳಗೆ ಎಣ್ಣೆ ಕಾಯಿತು. ಸೊ ಹಾಗಾಗಿ ಇವಾಗ ನಾನು ಒಂದೊಂದಾಗಿ ನಾನು ಈ ಚಕ್ಲಿಯನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಚಕ್ಲಿ ಒಮ್ಮಲ್ಕೆ ಹಾಕಬಾರ್ದು, ಯಾಕಂದ್ರೆ ಅಲ್ಲಿ
ಚೆನ್ನಾಗಿ ಫ್ರೈ ಆಗಲ್ಲ, ಹಸಿ ಬಿಸಿ ಆಗುತ್ತೆ. ಹಾಗಾಗಿ ಒಂದು 4 ಅಥವಾ 3 ಹಾಕಿ ಚೆನ್ನಾಗಿ ಜಾಗ ಇತ್ತಂದರೆ ಚೆನ್ನಾಗಿ ಜಾಸ್ತಿ ಹಾಕ್ಬೋದು. ಇಲ್ಲಾಂದರೆ ಆಲ್ಮೋಸ್ಟ್ ಒಂದು 4 to 5 ಚಕ್ಕಲಿ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಹಾಕಿದ ತಕ್ಷಣ ಬಬಲ್ಸ್ ಬರುತ್ತೆ. ಸೊ ಆ ಟೈಮ್ದಲ್ಲಿ ನೀವೇನು ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಹಾಗೆ ಬಿಡಿ. ಅವಾಗ ಅದು ಬಬಲ್ಸ್ ಹೋಗುತ್ತಲ್ಲ, ಆವಾಗ ನೀವು ಚಕ್ಕಲಿನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಥರದ ಸೋಡಾ ಹಾಕಿಲ್ಲ. ಸೊ ಎಣ್ಣೆ ಅಂತಂದರೆ ನೀವು ತುಪ್ಪ ಹಾಕಿದ್ದೀನಿ, ಅದ್ರ ಬದಲು ನೀವು ಎಣ್ಣೆನೂ ಬಳಸ್ಬೋದು. ಅದು ನೀರು ಕಾಯುವಾಗ ಹಾಕಿದ್ದು, ಅದಕ್ಕೆ ಬಿಟ್ಟರೆ ನಾನು ಮತ್ತೆ ಬೇರೆ ಯಾವುದೇ ಥರದ ಎಣ್ಣೆ ಬಳಸಿಲ್ಲ. ನೋಡ್ಬೋದು ಈ ಥರ ರೆಡಿ ಆಗಿದೆ. ತುಂಬ ಕ್ರಂಚಿಯಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜಟ್ಪಟ್ ಅಂತ ರೆಡಿ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಅರ್ಧ ಗಂಟೆಯಲ್ಲಿ ನೀವು ಆಲ್ಮೋಸ್ಟ್ ನೀವು ಚಕ್ಕಲಿನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಅದೇ ಥರ ಎಲ್ಲ ಹಿಟ್ಟನ್ನು ನಾನು ಚಕ್ಕಲಿ ಮಾಡಿ ಈ ಥರ ಫ್ರೈ ಮಾಡ್ಕೋತಾ ಹೋಗ್ತೀನಿ. ನೀವು ಒಂದು ಸಲ ಈ ಚಕ್ಕಲಿನ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಅನಿಸಿದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಹಾಗೆ ಇಷ್ಟ ಆದರೆ ನನ್ನ ವೀಡಿಯೋಸ್ಗೆ ಲೈಕ್ ಕೊಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ನಾಗರ ಪಂಚಮಿ ಹಬ್ಬದ ಸಿರೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಹೊಸ ಹಬ್ಬದ ಅಡುಗೆ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.